ಶ್ರೀ ನಿಮಿಷ ಇರು ಜಾನು. ಶ್ರೀ ಇವತ್ತಿಂದ ಆಫೀಸಿಗೆ ಹೋಗ್ಬೇಕು ಹೇಳು. ಏನಾಯ್ತು? ಇವತ್ತಿಂದ ಹಾಳಾದ ಮದನ್ ಮುಖ ನೋಡ್ಬೇಕಲ್ಲ ಅಂತ ಯೋಚನೆ ಮಾಡಿ ಮೂಡ್ ಆಫ್ ಆಯ್ತು. ಅವ್ರ ಹತ್ರನೇ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಆದ್ಮೇಲೆ ಮೂಡ್ ಆಫ್ ಮಾಡ್ಕೊಂಡು ಏನು ಪ್ರಯೋಜನ ಹೇಳು? ಹೇಳು ಬೇಗ ರೆಡಿ ಆಗು. ಹೇಳು. ಇಲ್ಯಾಕೆ ನಿಂತಿದ್ಯಾ ಜಾನು? ಮದನವರು ಆಫೀಸ್ ಡ್ರೆಸ್ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಯಾರಾದರೂ ಬಂದಾಗ ಮನೆಯವರು ಯಾರಾದರೂ ನೋಡ್ಬಿಡ್ತಾರೆ ಅಂತ ಇಲ್ಲೇ ಟೆನ್ಷನಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದೀನಿ. ನೀವು ಒಳಗೆ ಹೋಗಿ ಕಾಫಿ ಮಾಡು, ನಾನು ಗೇಟ್ ಹತ್ರನೇ ಇದ್ದು ಯೂನಿಫಾರ್ಮ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತೇನೆ. ಶ್ರೀ ಕಾಫಿ ಕುಡಿ. ಡ್ರೆಸ್ ಬಂತಾ? ಅಯನ್ ಮಾಡ್ಸಕ್ಕೆ ಕಳಿಸಿದ ನಾನು. ಇದೇ ಮಿನಿ ಸ್ಕರ್ಟಿನ ನೀನು ಹಾಕೋಬಾರ್ದು ಅಂತ ಆ ಮದನ್ ಹತ್ರ ಚಾಲೆಂಜ್ ಮಾಡಿ ಬಂದಿದ್ದೆ. ಆದರೆ ಇವಾಗ ನೋಡು, ಯಾಕೆ ದೇವ್ರು ನಮಗೆ ಇಂಥ ಕಷ್ಟ ಕೊಡ್ತಿದ್ದಾನೆ. ಇವತ್ತು ಆಫೀಸಿನ ಫಸ್ಟ್ ದಿನ, ಟೈಮಿಗೆ ಸರಿಯಾಗಿ ಹೋಗೋಣ. ನಡಿ ಕಾಫಿ ಕುಡಿ, ಬೇಗ ರೆಡಿ ಆಗು. ಅದೇಗೆ ನೀನು ಇಷ್ಟೊಂದು ಪ್ರಾಕ್ಟಿಕಲ್ ಆಗಿರ್ತೀಯಲ್ಲ? ಬೇರೆ ಚಾಯ್ಸ್ ಇದೆಯಾ? ಮತ್ತೆ ಪ್ರಾಕ್ಟಿಕಲ್ ಆಗಿರಲೇಬೇಕು. ಸರಿ, ನೀ ಬೇಗ ಕಾಫಿ ಕುಡಿ, ನಾನು ಇದರಲ್ಲಿ ಫೈಲೆಲ್ಲ ಇಟ್ಕೊಂಡು ಬರ್ತೀನಿ. ಅಜ್ಜಿ ನಾವು ಆಫೀಸ್ಗೆ ಹೋಗಿ ಬರ್ತೀವಿ. ತಿಂಡಿ ತಿಂದ್ರಾ? ಇಲ್ಲ ಅಜ್ಜಿ, ಲೇಟ್ ಆಗ್ತಿದೆ, ಆಫೀಸಲ್ಲೇ ತಿಂತೀವಿ. ನೀವು ಬರೀ ಹೊಟ್ಟೆಲಿ ಕೆಲ್ಸಕ್ಕೆ ಹೋಗ್ತಿದ್ದೀರಾ? ಇದು ಕಾಫಿನಾದ್ರೂ ಮಾಡ್ಕೊಂಡು ಮಾಡ್ಕೊಂಡು ಕುಡಿದ್ವಿ ಅಜ್ಜಿ. ಆಶೀರ್ವಾದ ಮಾಡಿ. ನಿಮ್ಮಿಬ್ಬರಿಗೂ ಕೆಲಸದಲ್ಲಿ ಒಳ್ಳೆ ಅನುಕೂಲ ಆಗಲಿ. ನಮ್ಮ ಕಷ್ಟ ಎಲ್ಲ ಬೇಗ ತೀರಲಿ. ಆದಷ್ಟು ಬೇಗ ಒಂದು ಬೇರೆ ಮನೆ ಮಾಡೋಂಗಾಗಲಿ. ಏನ್ ಜಾನ್ವಿ ಕವರಲ್ಲಿ? ಅಜಯ್, ಅದು ಆಫೀಸಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್. ಏನೋ ಬಟ್ಟೆ ಇದ್ದಂಗಿದೆ. ಇಲ್ಲ, ಅದು ಇಂಪಾರ್ಟೆಂಟ್ ಫೈಲ್ ಅಲ್ವಾ, ಕೊಳೆ ಆಗದೆ ಇರಲಿ ಅಂತ ಬಟ್ಟೆಯಲ್ಲಿ ಸುತ್ಕೊಂಡಿದ್ದೀನಿ ಅಷ್ಟೇ. ನಾನು ಆಫೀಸಿಗೆ ಲೇಟ್ ಆಗ್ತಿದೆ, ನಡಿ ಹೋಗೋಣ. ಬರ್ತೀನಿ. ಬರ್ತೀನಿ ಅಜ್ಜಿ. ಹುಷಾರಾಗಿ. ಶ್ರೀ, ಡ್ರೆಸ್ ಎಲ್ಲಿ ಚೇಂಜ್ ಮಾಡೋದು? ಅದೇ ನನಗೂ ಗೊತ್ತಾಗ್ತಿಲ್ಲ.